ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಟಿಕೆಟ್ ಘೋಷಣೆ ಮಾಡಿದೆ. ಇವತ್ತೇನು ನಾನು ಉಮೇದುವಾರನಾಗಿ ನಾಮಪತ್ರ ಸಲ್ಲಿಸುವಂಥ ವೇಳೆಯಲ್ಲೇ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಅಭಿಮಾನಿಗಳು ಹಿರಿಯರು ಎಲ್ಲ ಆಶೀರ್ವಾದ ಮಾಡಿದ್ರು, ಅವತ್ತೇ ಆಗಮಿಸಿದ್ರು. ಇವತ್ತು ಒಂದಂತೂ ಸತ್ಯ, ಕಾಂಗ್ರೆಸ್ನ ದುರಾಡಳಿತದ ವ್ಯವಸ್ಥೆ ವಿರುದ್ಧ ಜನ ರೋಷಿ ಹೋಗಿದ್ದಾರೆ. ಅದರ ವಿರುದ್ಧ ಮತದಾನ ಮಾಡೇ ಮಾಡ್ತಾರೆ. ಜೊತೆಗೆ ಒಬ್ಬ ಬಡವ ಮಗನನ್ನು ಶಾಸಕನಾಗಿ ಮಾಡಬೇಕು, ಜನಸಾಮಾನ್ಯರ ಕೈಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಬಾರಿ ಬಡವನ ಮಗನನ್ನು ಗೆಲ್ಲಿಸ್ತಾರೆ. ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ, ಅಲ್ಪಸಂಖ್ಯಾತ ಬಂಧುಗಳು ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ. ಏನು ಇವತ್ತು ಕಾಂಗ್ರೆಸ್ನವರು ಏನು ಸುಳ್ಳು ಹೇಳ್ತಾ ಆರೋಪವನ್ನು ಮಾಡ್ತಾಯಿದ್ರು, ಅದನ್ನು ಸುಳ್ಳು ಮಾಡ್ತೀವಿ. 2014ರಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗಿನಿಂದ ಕೂಡ ಯಾವುದೇ ಅಹಿತಕರ ಘಟನೆ ಕರ್ನಾಟಕದಲ್ಲಿ ಭಾರತದಲ್ಲಿ ಇದ್ದಿಲ್ಲ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತದಾನ ಮಾಡೋದ್ರ ಮುಖಾಂತರ ಗೆಲ್ಲಿಸಿ ಇದೊಂದನ್ನು ಸಾಬೀತುಪಡಿಸ್ತೀವಿ ಅಂತಕ್ಕಂಥ ಅವರೇ ಸ್ವತಃ ಖುದ್ದಾಗಿ ಹೇಳ್ತಾರೆ. ನಾನು ಇಷ್ಟೇ ಬೇಡಿಕೊಳ್ಳೋದು, ಎಲ್ಲ ಮತದಾರರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗೆಲ್ಲಿಸಿ ನಿಮ್ಮ ಆಶೋತ್ತರಗಳಿಗೆ ಮನ್ನಣೆ ಸಿಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡ್ತೀನಿ. ಇವತ್ತು ದಾವಣಗೆರೆ ಕ್ಷೇತ್ರಕ್ಕೆ ನನ್ನದೇ ಆಗಿರ್ತಕ್ಕಂಥ ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಒಂದು ಆಸೆನ ಇಟ್ಕೊಂಡಿದ್ದೀನಿ. ಮೂಲಭೂತ ಸೌಕರ್ಯಗಳು ಬಡತೆ ನಿರ್ಮಾಣ ಬಡತನವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ನಾನು ಒಂದು ಕಣ ತೊಟ್ಟಿದ್ದೀನಿ. ಅದರಂತೆ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.